ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕಾಣ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಈಗ 4 ದಿನದಿಂದ ಬ್ಲಾಗ್ಸ್ ಹಾಕೋಕ್ಕಾಗಿಲ್ಲ, ಯಾಕಂತಂದ್ರೆ ಫುಲ್ ಬ್ಯುಸಿ ಇದ್ದೆ. ಮತ್ತು ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಆಗೈತಿ. ಸೊ ಎಲ್ಲಿ ಹೋಗಿದ್ವಿ ಏನು ಅಂಥೇಳಿ ಅಪ್ಕಮಿಂಗ್ ಬ್ಲಾಗ್ಸ್ ನೋಡ್ಕೊತಾ ಇರಿ. ಬ್ಲಾಗ್ಸ್ ಭಾಳ ಅಂದ್ರೆ ಭಾಳ ಪೆಂಡಿಂಗ್ ಅದಾವು. ಒಂದೊಂದು ಹಾಕೋಂತ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಬರೋದು ಲೇಟ್ ಆಗುತ್ತೆ. ಒಟ್ಟು ಎಲ್ಲೂ ಬ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ಟೈಮ ಸಿಕ್ಕಿಲ್ಲ. ಬ್ಲಾಗ್ಸ್ ಹೋಗ್ಲಿ ರೀ, ಶಾರ್ಟ್ ವಿಡಿಯೋಸ್ ಸತ್ಯಕ್ಕೆ ಎಡಿಟ್ ಮಾಡಿ ಹಾಕಕ್ಕೆ ನನಗಾಗಿಲ್ಲ. ಸೊ ಅಷ್ಟು ಬ್ಯುಸಿ. ಎಡಿಟ್ ಮಾಡಿ ಇಟ್ಕೊಂಡ್ರು ನಾನು ಅಪ್ಲೋಡ್ ಮಾಡೋಕ್ಕೆ ನೆಟ್ ಸಿಗವಲ್ದಾಗಿತ್ತು. ಸೊ ಅಷ್ಟೊಂದು ನೆಟ್ ಪ್ರಾಬ್ಲಮ್ಮು ಹೋದಲ್ಲೇ ಬಂದಲ್ಲೇ. ಸೊ ಹಾಗಾಗಿ ಈಗ ಮತ್ತು ರಿಟರ್ನ್ ಎಲ್ಲ ಟ್ರಾವೆಲ್ ಎಲ್ಲ ಮುಗಿಸಿ ಬೆಳಗಾವಿಗೆ ಬಂದ ನಂತರ ಈಗ ಬ್ಲಾಗ್ಸ್ ಒಂದೊಂದು ಹಾಕ್ಕೊತ ಹೋಗ್ತೀನಿ. ಎಲ್ಲರೂ ಬ್ಲಾಗ್ಸ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ನಾನು ನಿಮ್ಮನ್ನೆಲ್ಲರನ್ನೂ ಮಿಸ್ ಮಾಡಿಕೊಂಡೆ. ಐ ಹೋಪ್ ನೀವು ನನ್ನ ಎಲ್ಲರೂ ಮಿಸ್ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಬ್ಯಾಕ್ ಟು ಬ್ಲಾಗ್ಸ್ ಬರ್ತಾವೆ ನೋಡ್ರಿ. ಇನ್ನು 1 by 1 ಇವೆಲ್ಲ ಒಂದು ಸ್ವಲ್ಪ 10 ರಿಂದ 15 ದಿನದ ಓಲ್ಡ್ ವಿಡಿಯೋಸ್ ಆಗಿರ್ತಾವೆ. ಅದು ಒಂದು 4 ದಿನ ಬ್ಲಾಗ್ಸ್ ಹಾಕಿಲ್ಲಲ್ಲ. ಸೊ ಮತ್ತಿಟ್ಟ ಬ್ಲಾಗ್ಸ್ ಬರೋದು ಲೇಟ್ ಆಗ್ತಾವೆ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಆಗಿರೋದ್ರಿಂದ ಸೊ ನಾನು ಹೇರ್ ಕೇರ್ ಮಾಡ್ಕೊಂಡಿರಲಿಲ್ಲ. ಚೆನ್ನಾಗಿ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿಸ್ಕೊಂಡೆ. ಅಮ್ಮನ ಕೈಲೇ ಚೆನ್ನಾಗಿ ಹಚ್ತಾಳ ಎಲ್ಲ ಕಡೆನೂ ಅಂಥೇಳಿ ಹಚ್ಚಿ ಈಗ ನೋಡ್ರಿ ಕಿಚನ್ ಕೆಲಸ ಸ್ಟಾರ್ಟ್ ಮಾಡಿದೆ. ಹಿಂಗೆ ಚಿತ್ರಾನ್ನ ಏನಾದರೂ ಮಾಡೋಣ ಅಂಥೇಳಿ ಕುಕ್ಕರ್ಗೆ ರೈಸ್ ಇಟ್ಟೀನಿ. ಆ್ಯಂಡ್ ಗ್ರೋಸರೀಸ್ ಎಲ್ಲ ಖಾಲಿ ಆಗಿದ್ವು. ಅವನ್ನೆಲ್ಲ ತೊಗೊಂಬಂದಿತ್ತು. ಬಾಕ್ಸಿಗೆಲ್ಲ ಹಾಕಿ ಇಟ್ಟಿರಲಿಲ್ಲ. ಯಾವ್ಯಾವ ಖಾಲಿ ಆಗಿದ್ದು ಅವನ್ನೆಲ್ಲ ನೋಡಿ ಬಾಕ್ಸಿಗೆ ಹಾಕಿ ಇಟ್ಟೆ. ಚಲೋ ಅನ್ನ ಉಳಿಯೋದು ಹೆಂಗೆ ಸೊ ಬರೀ ಫ್ರೆಂಡ್ಸ್ ನೀರ್ಲ ತಿನ್ನೋಣ ಅಂತ ನೀರಿನ ಸೀಸನ್ ಹಸ್ಬೆಂಡ್ ತೊಗೊಂಡ್ಬಂದಾರ. ಮಾವಿನಕಾಯಿ ಸೀಸನ್ ಹಾಕುವ ಮಾವಿನಕಾಯಿ ಸೀಸನ್ ನೀನೇನು ಹಂಗೆ ತಿಂತಿಯಲ್ಲ. ನಾಳೆ ತಿಂದಿದ್ದು ನಾಳೆ ನಂಗೆ ಇದಕ್ಕೆ ವಯಸ್ಸಾಗಿತ್ತ ಹಂಗಾಗಿ ವಯಸ್ಸಾಗಿ ಒಂದು 2 ಗಂಟೆಲ್ಲ 3ನೇ ಹಣ್ಣಿಗೆ ಏನು ನಮ್ಮ ಮಜ್ಜಿಗೆ ಹಾಲು ಕುಡಿದು ಹಣ್ಣು ತಿಂದಾವ ನೀವು. ಏನು ಮಾಡ್ಯಾನ ನೀರು ಅಂತ ತಿಂದು ಸತ್ತ ವಯಸ್ಸಾಗಿತ್ತು 110 ಮತ್ತೆ ಇದು ಕಪ್ಪ ಮಾಡ್ತಿದ್ದು ಗುಡಿಯಲ್ಲಿದೆ ಹಣ್ಣು. ಇದು 10 11 12 ಆಗಿತ್ತು ನೋಡಿ. ಚಿರಾಗ ಇಲ್ಲೆಲ್ಲ ಏಟಿದ್ದಿ ಅಲ್ಲಿ ತನಷ್ಟಿದ್ದೀನಿ. ಅನ್ನಕ್ಕಿದ್ದಾಗಿಂದ ಹೇಳಕತ್ತೀನಿ ನಾನು. ಅದು ನಿಮ್ಮ ಮತ್ತೆ ನೆನಪಿತ್ತಲ್ಲ. ಮತ್ತೆ ನೀನು ನೆನಪಿಡ್ತೀನ ಜೊತೆ ಹೇಳಿದ್ದಿಲ್ಲ ಅಜ್ಜಿ, ಈ ಹಣ್ಣು ತಿಂದು ಮಜ್ಜಿಗೆ ಹಾಲು ಮೊಸರು ಉಣಬಾರ್ದು. ಮೊಸರು ತಿನ್ನಬಾರ್ದು, ಮಜ್ಜಿಗೆ ಉಣಬಾರ್ದು. ಮತ್ತ ಮಜ್ಜಿಗೆ ಹಾಲು ಮೊಸರು ಉಂಡು ಈ ಹಣ್ಣು ತಿನ್ನಬಾರ್ದು. ಎಷ್ಟು ತಿನ್ನಬಾರ್ದು? ಒಂದಿನ ಅವತ್ತು ಬಿಟ್ಟು ಒಂದಿನ ಅವತ್ತು ನೀರು ಅಂತ ತಿಂಗೇನು ಮಜ್ಜಿಗೆ ಮೊಸರು ತಿನ್ನಬಾರ್ದು. ಆಯಿಲ್ ಅಪ್ಲೈ ಮಾಡಿಕೊಂಡು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಒಂದು 2-3 hours ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ ನೋಡ್ರಿ. ನೆಕ್ಸ್ಟ್ ಈಗ ಬಟ್ಟೆ ವಾಶ್ ಹಾಕಕ್ಕಂತೀನಿ ವಾಷಿಂಗ್ ಮಿಷಿನ್ಗೆ. 2 ದಿನದ್ದು, ಹಿಂಗೆ 3 ದಿನದ್ದು, ಒಂದೊಂದು ಟೈಮ್ 4 ದಿನದ್ದು. ಈಗ ಅಮ್ಮ ಮತ್ತು ಅನ್ವಿತಾ ಅದು ಇರೋದ್ರಿಂದ 4 ದಿನ ಏನು ಬರೋದಿಲ್ಲ. 2 ದಿನಕ್ಕೆ ಹಿಂಗೆ 3 ದಿನಕ್ಕೆ ಹಾಕಿಬಿಡ್ತೀನಿ. ಸೊ ಒಣ ಬಟ್ಟೆಗಳನ್ನ ಹಾಕಕ್ಕಂತೀನಿ ನೋಡ್ರಿ. ಸ್ಟಾರ್ಟಿಂಗ್ ವಾಷಿಂಗ್ ಮಿಷಿನ್ ತೊಗೊಂಡು ಬಂದಾಗ ಮಾಮೂಲಿ ನಾವು ಹೆಂಗೆ ಬಟ್ಟೆನ ನೆನೆಸಿಟ್ಟು ತೊಳಿತಿದ್ವು, ಸೊ ಅದೇ ರೀತಿ ನೆನೆಸಿಟ್ಟು ಹಾಕಿದ್ದೆ. ರೂಢಿ ಮೇಗಲ್ಲ, ಸೊ ಹಂಗೆ ಹಾಕಿದ್ದೆ. ವ್ಯೂವರ್ಸ್ನ ಕಮೆಂಟ್ ಹಾಕಿದ್ರು ಹಂಗೆ ಹಾಕಬಾರ್ದಕ್ಕ, ಹಸಿ ಬಟ್ಟೆಗಳನ್ನ ಹಾಕಬಾರ್ದು ವಾಷಿಂಗ್ ಮಿಷಿನ್ಗೆ ಅಂತೇಳಿ. ಸೊ ಅದು ಎಷ್ಟು ಜನ ಎಷ್ಟು ಸುಲಭ ಗೊತ್ತಿಲ್ಲ. ಬಟ್ ಈಗ ಅಂಕರ ಒಣ ಬಟ್ಟೆಗಳನ್ನ ಹಾಕಕ್ಕಂತೀನಿ. ಹಸಿ ಬಟ್ಟೆಗಳನ್ನ ಹಿಂಗೆ ನೆನೆಸಿಟ್ಟು ಸಾಬೂನು ಪುಡಿ ಒಳಗೆ ನೆನೆಸಿಟ್ಟು ಅಂಕರ ಹಾಕಕ್ಕಂತಿಲ್ಲ. ಸೊ ನೀವು ಯಾವ ರೀತಿ ಹಾಕ್ತೀರಿ? ಒಣ ಬಟ್ಟೆಗಳನ್ನ ಹಾಕ್ತೀರಾ ಅಥವಾ ಬಟ್ಟೆನ ಸೋಪಿನ ಪುಡಿ ಒಳಗೆ ನೆನೆಸಿಟ್ಟು ಆನಂತರ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಈಗ ನೋಡ್ರಿ ನೂಡಲ್ಸ್ ಮಾಡಬೇಕು. ಈಗ ಮಧ್ಯಾಹ್ನಕ್ಕೆ ಮಾಡೋಕ್ಕಂತ ನೋಡ್ರಿ. ಈಗ ಮಧ್ಯಾಹ್ನ ಮಾಡಿದ್ರೆ ಅಂತೇಳಿ
ಒಂದು ವಾರದಿಂದ ಗಂಟು ಬಿದ್ದಾವೆ ಅನಿತಾ ಇರಲಿಲ್ಲ. ನೂಡಲ್ಸ್ ಮಾಡಿ ಮಮ್ಮಿ ಅಂತೇಳಿ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಮಾಡಿದ್ರಪ್ಪ ಅಂತೇಳಿ ಮಾಡಕ್ಕಂತೀನಿ. ಮೊನ್ನೆ ಅನ್ಕೊಂಡು ಬರ್ತಡೇ ಇತ್ತಲ್ಲ, ಸೊ ಬರ್ತಡೇ ದಿನ ಪಪ್ಪನ ಜೊತೆ ಡಿಮಾರ್ಟಿಗೆ ಮುಗಿದ್ಲಲ್ಲ, ಸೊ ಅವತ್ತೊಂದು ತೊಗೊಂಡ ನೂಡಲ್ಸ್ ಮಾಡಂತೇಳಿ. ಬರ್ತಡೇ ನೆಕ್ಸ್ಟ್ ಡೇ ವಾಟರ್ ಪಾರ್ಕ್ ಹೋಗಿದ್ದಿಲ್ಲ, ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ನೂಡಲ್ಸ್ ಪ್ಯಾಕೆಟ್ ಒಳಗೆ ಎಷ್ಟು ಮಸಾಲೆ ಪ್ಯಾಕೆಟ್ ಬರುತ್ತಲ್ಲ ಅಷ್ಟು ಹಾಕಂಗಿಲ್ಲ, ಒಂದು 2 ಉಳಿಸ್ಕೊಂಡಿರ್ತೀನಿ. ಈಗೇನಾದರೂ ಪಲಾವ್ ಮಾಡೋಕ್ಕೆ ಚೆನ್ನಾಗಿರ್ತೈತಿ. ಪಲಾವ್ ಮಾಡಿದಾಗ ಸ್ವಲ್ಪ ಮ್ಯಾಗಿ ನೂಡಲ್ಸ್ ಮಸಾಲೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತೈತಿ, ಸ್ವಲ್ಪ ರುಚಿ ಆಗುತ್ತೆ ಅಂತಂದು ಹೇಳ್ಬೋದು. ಇನ್ನು ಪಲಾವ್ ಅಂತಲೇ ಅಲ್ಲ, ಮಸಾಲೆ ರೈಸ್ ಮಾಡಿದ್ರೆ ಅಥವಾ ಹಿಂಗೆ ಟೊಮೊಟೊ ರೈಸ್ ಮಾಡಿದ್ರೆ, ಹಿಂಗೇನಾದ್ರು ಚಿತ್ರಾನ್ನ, ಸೊ ಹಿಂಗೇನಾದ್ರು ಮಾಡಿದಾಗ ಮ್ಯಾಗಿ ನೂಡಲ್ಸ್ ಒಳಗೇನು ಮಸಾಲೆ ಕೊಟ್ಟಿರ್ತಾರಲ್ಲ, ಸೊ ಆ ಮಸಾಲೆ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರುಚಿ ಬರ್ತೈತಿ. ಸೊ ಹಂಗಾಗಿ 2 ಪ್ಯಾಕೆಟ್ ಉಳಿಸ್ಕೊಂಡಿರ್ತೀವಿ ನೋಡ್ರಿ. ನಾನು ಹಿಂಗೆ ಉಳಿಸ್ಕೊಂಡು ಎಷ್ಟೊಂದು ಅಯ್ಯವು ಹಾಕೇ ಇಲ್ಲ, ಬರೀ ಊರಿಗೆ ಹೋಗೋದಾಗೈತಲ್ಲ, ಸೊ ಹಂಗಾಗಿ ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ನಾಳೆ ಹಾಕಬೇಕು. ಎಲ್ಲ ಉಳ್ಳಾಗಡ್ಡಿ ಟಮಾಟನ ಇನ್ನೂ ಎಲ್ಲ ಕಟ್ ಮಾಡ್ಕೊಂಡಿನಿ. ಏನು ತರಕಾರಿ ಎಲ್ಲ ಏನಿಲ್ಲ, ಸೊ ಸಿಂಪಲಾಗಿ ಮಾಡೋಕ್ಕಂತೀನಿ ನೋಡಿರಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇಷ್ಟ ಕಟ್ ಮಾಡ್ಕೊಂಡಿನಿ, ಎಲ್ಲನೂ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೀನಿ. ಇಲ್ಲಿ ಮಸಾಲನೂ ಒಂದು ಬಟ್ಲಕ್ಕೆ ಹಾಕಿ ಇಟ್ಕೊಂಡಿನಿ. ಇಲ್ಲಿ ನೂಡಲ್ಸ್ನ ಎಲ್ಲ ಪ್ಲೇಟಿಗೆ ಹಾಕಿ ಇಟ್ಕೊಂಡಿನಿ. 8 ಬರ್ತಾವೆ ಇವು ಒಂದು ಪ್ಯಾಕೆಟ್ ಒಳಗೆ, ಫ್ಯಾಮಿಲಿ ಪ್ಯಾಕ ತೊಗೊಂಬಂದಿರ್ತೀವಿ. ಇಲ್ಲಿ ಎಣ್ಣೆನೂ ಹಾಕಿನಿ, ಸಿಂಪಲಾಗಿ ಮಾಡ್ತೀನಿ ನೋಡಿರಿ. ಒಂದು ಬರೀ ಮಸಾಲಾನು ಹಾಕಿನೂ ಮಾಡ್ಬೋದು ನೂಡಲ್ಸ್. ಜಸ್ಟ್ ಮಸಾಲ ಅಷ್ಟು ಹಾಕಿ ನೀರು ಹಾಕಿ ಒಂಚೂರು ಎಣ್ಣೆ ಹಾಕಿನೂ ಕುದಿಸಿ ಅಷ್ಟು ಹಾಗೂ ಮಾಡ್ಬೋದು. ಈಗೇನು ಮಾಡಕತ್ತೀನಲ್ಲ ಹಿಂಗೂ ಮಾಡ್ಬೋದು, ತರಕಾರಿ ಹಾಕಿನೂ ಮಾಡ್ಬೋದು. ಇವಾಗ ಏನು ಬಿಡ್ರಿ ವೆರೈಟಿ ಮ್ಯಾಗಿ ನೂಡಲ್ಸ್ ಮಾಡ್ತಾರೆ, ಈಗ ಎಗ್ಗೆಲ್ಲ ಹಾಕಿ ಮಾಡ್ತಾರೆ. ನೋಡಿ ಈಗ ಒಗ್ಗರಣೆ ಹಾಕಿದ ನಂತರ ಈಗ ಮಸಾಲೆ ಎಲ್ಲ ಹಾಕ್ಕೊತೀನಿ. ಮಸಾಲ ಹಾಕಿಂದ ಗ್ಯಾಸ್ ಆನ್ ಮಾಡ್ಬೇಕು ನೋಡ್ರಿ, ಅಂದ್ರೆ ಹೊತ್ತಂಗಿಲ್ಲ. ಸೊ ನೆಕ್ಸ್ಟ್ ಈಗ ನೋಡ್ರಿ ಮಸ್ತ್ ಕುದಿಯಾಕತ್ತವ ಈಗ ನೀರು ನೋಡ್ತಿರ್ಬೋದು. ಸೊ ಈಗ ನೂಡಲ್ಸ್ ಹಾಕ್ಕೊಳ್ಳೋಣಂತ. ಗುಮ್ಮಂತ ವಾಸನೆ ಬರಾಕತ್ತೈತಿ. ನೂಡಲ್ಸ್ ಮಾಡೋದು ಕಲ್ಸ್ಕೊಟ್ಟಿದ್ದೀನಿ ನನಗೆ. ಹಾಸ್ಟೆಲ್ಗೆ ಹೋಗಿಂತ ಮುಂಚೆ ನೂಡಲ್ಸ್ ಹೆಂಗ್ ಮಾಡೋದಂತ ಕಲಿಸ್ಕೊಟ್ಟಿದ್ದೆ, ಅದೆಲ್ಲ ನೆನಪಾಯ್ತು ಬಿಡವ. ಮತ್ತದು ನಾ ಒಂದ ಸಲ ಮಾಡೀನಿ, 2-3 ಸಲ ಮಾಡಿರೋದು ನೆನಪಿರ್ತದೆ. ಕಾಳಿನ ಆಯ್ತು ನೋಡ್ರಿ. ಸಣ್ಣ ಪ್ಯಾಕೆಟ್ ತೊಗೊಂಬಂದಿದ್ವಿ. ಇದು ಟೊಮೊಟೊ ಕೆಚಪ್ ಸ್ಪೈಸಿ ಇರೋದು, ಮತ್ತು ಸ್ವೀಟ್ ಆ್ಯಂಡ್ ಸ್ಪೈಸಿ ಇರೋದು. ಸೊ ನೋಡ್ರಿ ಮಸ್ತ್ ನೂಡಲ್ಸ್ ರೆಡಿ ಆಯ್ತು. ಅರ್ನೂ ಟ್ಯೂಷನ್ ಹೋಗ್ಯಾನ, ಅವನು ಬಂದು ನಿಂತಾನ. ತಗೋಯಮ್ಮ. ತಿಂದಿ ಮ್ಯಾಂಗೋ ಹೆಂಗೆ ಖಾರ ಆಗೈತೆ ನಿಮ್ಮ ಬೇಸೈತೆ? ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ನೂಡಲ್ಸ್ ಮಾಡಿಕೊಂಡು ಅಮ್ಮಗೂ ಹಾಕಿಕೊಟ್ಟು ಈಗ ನಾನು ಅನ್ವಿತಾ ಟೆರೆಸ್ ಮೇಲೆ ಬಂದೀವಿ. ಯಾಕೆ ಬಂದೀವಿ ಅಂತಂದ್ರೆ ಎಸ್ ನೋಡ್ರಿ ಫ್ರೆಂಡ್ಸ್, ನಾನು ಮತ್ತು ಅನ್ವಿತಾ ಈಗ ಫುಡ್ ಚಾಲೆಂಜ್ ಮಾಡಕ್ಕಂತೀವಿ. ಯಾವ ಥರ ಅಂತಂದ್ರೆ ಸ್ಟೋನ್ ಪೆಪ್ಪರ್ ಸೀಸರ್ ಒಂದು ಹೆಂಗೇನು ಮಾಡ್ತಾರಲ್ಲ ಅದ್ರೊಳಗೆ ಯಾರು ವಿನ್ ಆಗ್ತಾರೋ ಅವರು ತಿನ್ನೋದು. ಇನ್ನು ಉಳಿದವ್ರು ಔಟ್ ಆದರು. ಓಲ್ಡ್ ಹೋಗಿ ವಾಪಸ್ ಬರೋ ಮಟ್ಟ ತಿನ್ನಬೇಕು. ಎಷ್ಟು ಯಾರು ಜಾಸ್ತಿ ತಿಂತಾರ ಸೊ ಅವರು ವಿನ್ನರ್ ನೋಡ್ರಿ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಯಾರು ನಾನು? ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ನಾನಿನ್ನ ಸ್ಟಾಪ್. ಸ್ಟೋನ್ ಪೇಪರ್ ಸೀಸರ್. ಸ್ಟಾಪ್.
Stone, paper, scissor. Stone, paper, scissor. Stone, paper, scissor. Stone, paper, scissor. ನಾ ಗೆದ್ದು ನೀವು. ಸ್ಟಾಪ್. Stone, paper, scissor. Stone, paper, scissor. Stone, paper, scissor. Stone, paper, scissor. ನಂಗ ಏನು ಔಟ್ ಮಾಡೋದಕ್ಕೆ ನೋಡಿ ಚಲೋ ಬೇಡ. ಸ್ಟಾಪ್. ಜಲ್ದಿ. ನಾನು ಔಟ್ ಆಗಂತೀನಿ ಬರೀ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇಡಿ ಇಡಿ. ಸ್ಟಾಪ್ ಸ್ಟಾಪ್. ಎಲ್ಲ ನಿನ್ನ ಕಲಿ ಬಿಡಿದಿ. ಇಡಿ ಇಡಿ. ಸ್ಟಾಪ್. ಎಲ್ಲ ಕತ್ತಮ್. ನಾನು ಈಗ ನಾನಾವಿನ ಹಂಗ ಲಾಸ್ಟಾಗ ನಾನಾ ಇಲ್ಲಿ ಇದ್ದಿದ್ದು ಎಂಡಿಯ ಜಾಸ್ತಿ ತಿಂಜಕ್ ನಾ ಯಾರು ವಿನ್ ಆಗಿದ್ದು ಅಂತ ನಂಗಂಕರ್ ಗೊತ್ತಾಗ್ಲಿಲ್ಲ. ಸೊ ನಿಮಗೇನಾರ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ಆಟದ ಬಗ್ಗೆ ಹೆಚ್ಚು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಇವಾಗಂಕರ ಫುಲ್ಲು ಟ್ರೆಂಡಿಂಗು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಂಕರ ಫುಲ್ಲು ಇದು ಫುಡ್ ಚಾಲೆಂಜ್ ವಿಡಿಯೋಸ ಬರಾಕಂತಿದ್ದು. ಸೊ ನಾವು ಯಾಕೆ ಮಾಡಬಾರ್ದು ಟ್ರೈ ಅಂಥೇಳಿ ಟ್ರೈ ಮಾಡಿದೆ ಮಗಳ ಜೊತೆ. ಸಖತ್ತಾಗಿತ್ತು ಅಂತಂದು ಹೇಳ್ಬೋದು. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ.
ಸೊ ನೀವೇನಾದರೂ ಈ ಆಟನ ಒಂದ್ಸಲ ಆಡಿಲ್ಲ ಅಂತಂದ್ರೆ ಒಮ್ಮೆ ಆಡಿ ನೋಡ್ರಿ, ಒಂದು ರೀತಿ ಚೆನ್ನಾಗಿರ್ತೈತಿ, ಖುಷಿ ಅನ್ಸುತ್ತಾ ಅಂತಂದು ಹೇಳ್ಬೋದು. ಶೇಂಗಾ ಎಷ್ಟು ಹೊಡಿತೆ ಮಂಗ? ನನ್ನ ಹೊಟ್ಟೆ ಫುಲ್. ಇದ ಸಾಂಗ್ ಈಗ ನಾವು 8th ಹೈಸ್ಕೂಲ್ ಒಳಗಿದ್ದಾಗ ಡ್ಯಾನ್ಸ್ ಮಾಡಿದ್ವಿ. ಫಸ್ಟ್ ವಿನ್ನರ್ ಆಗಿತ್ತದು ಇಡೀ ಸ್ಕೂಲಿಗೆನ. ಚೂರು ಚೂರು ಹೊಸ ಸ್ಟೆಪ್ ನೆನಪದವು. ಯಾರೆಲ್ಲ ನೀವು ಸ್ಕೂಲ್ ಡೇಸ್ ಒಳಗೆ ಈ ಸಾಂಗಿಗೆ ಆನ್ಯುವಲ್ ಡೇ ಫಂಕ್ಷನ್ ಒಳಗೆ ಡ್ಯಾನ್ಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಗ್ರೂಪ್ ಡ್ಯಾನ್ಸ್ ಕನ್ನಡ ಸಾಂಗಿಗೆನ ಮಾಡ್ಬೇಕವ, ಅಂದ್ರೆ ಚಂದ. ಹಿಂದಿ ಏನ್ ಚಂದ ನೆನಪೈತ್ ನೋಡಿ, ಹಿಂಗ ಸೌಂಡ್ ಆಗ್ತಿದ್ವಿ 3 ಸರ್ಕಲ್. ಮಮ್ಮ ಈಚ ಕಡೆ ಗಲ್ಲ ಬಾಯ್ತೈತಿ ಯಾಕೋ ಗಲ್ಲ ಈಚ ಕಡೆ ಮುಂದಕ್ಕೆ ಹಾಕೈತಿ. ಜೋಜೋ ಲಾಲಿ ಲಾಲಿ ಜೋಜೋ ಲಾಲಿ ಸುವಾಲಿ ಲಾಲಿ ಆಡ್ದೆ ಏನ ನೀವು ಮೈ ಕೊಡ್ತೀನಿ ಮುಖನ ಜೋರಾಗಿ ಆಡ. ಬಾಂಬೆ ಎಷ್ಟು ಚಂದ ಐತೆ ಅಂತೇಳಿ ಉಲ್ಯಾಪನ ಗದ ಐತೆ ಅಂತೇಳಿ ನೋಡಿಟ್ಲು. ಉಲ್ಯಾಪ ಹಿಂಗ ಐತೆ ಅಂತೇಳಿ ಅದು ಸೋಬಾನ್ಪುರದ ಹಾಡ್ತಾರಲ್ಲ ಹಾಡು. ಏಯಪ್ಪ ಹಾಡಪ್ಪ ನೀನು ನಮ್ಗೆ ಹಾಡ ಬರಲ್ಲ, ನಾವು ಹಾಡಿಲ್ಲ. ಅಲ್ಲಿ ಜೋಕಾಲಿ ಆಡ ಮುಂದ ಹಾಡಿದಿಲ್ಲ. ಏನ ಜೋಕಾಲಿ ಆಡ ಮುಂದ ಜೀಕುಣು ಬನ್ನೀರಿ ಅದು ಬಂತು, ಅದೊಂದಂದಿ ಜೀಕೋನು ಬನ್ನೀರಿ ಜೋಕಾಲಿ ಮುಂದ್ ಜೀಕುಣು ಕಾಡ ಬನ್ನೀರಿ ಜೀವನವೆಲ್ಲ ಜೋಕಾಲಿ. ಸುವರ್ಣ ಮ್ಯಾಲೆ ಇರುವುದು ಜೋಕಾಲಿ, ಜೀವದ ಮ್ಯಾಲೆ ಇರುವುದು ಜೋಕಾಲಿ. ನೆಕ್ಸ್ಟ್ ಈಗ ನೋಡ್ರಿ ನೈಟ್ ಊಟಕ್ಕೆ 2 ಥರ ಪಲ್ಯ ಮಾಡೈತಿ. ಹಸ್ಬೆಂಡ್ ಪಾಲಕ್ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಪಲ್ಯ ತೊಗೊಂಡು ಬಂದಿದ್ರು. ಉಳ್ಳಾಗಡ್ಡಿದು ಅದು ಹಸಿ ಸೊಪ್ಪು ಬರುತ್ತಲ್ಲ, ಸೊ ಅದನ್ನು 2 ತಾಳಿಸಿ ಪಲ್ಯ ಮಾಡೈತಿ. ನೀರು ಮುಟ್ಟಿಸ್ಲಾರ್ದನ ಮಾಡೈತಿ. ಸೊ ಈಗ ನೈಟ್ ಊಟ ಮಾಡಬೇಕು ನೋಡ್ರಿ ರೊಟ್ಟಿ ಜೊತೆಗೆ. ಅಮ್ಮಗ ಪಾಲಕ್ ಸೊಪ್ಪು ಸ್ಪೆಷಲ್ ಆಗಿ ಅಂತ ಆಕಿಗಂತ ತೊಗೊಂಬಂದೈತಿ. ಅಂದ್ರೆ 1 ಇಯರ್ ಬ್ಯಾಕ್ ಅಮ್ಮಗ ಬ್ಲಡ್ ಕಡಿಮೆ ಆಗಿ ಹಾಸ್ಪಿಟಲೈಸ್ ಆಗಿದ್ಲಲ್ಲ, ಸೊ ಅವಾಗಿಂದ ಅಮ್ಮಗ ಅವಾಗ ಹಿಂಗೆ ಪಾಲಕ್ ಸೊಪ್ಪು ತೊಗೊಂಡು ಬಂದು ಕೊಟ್ಟಿರ್ತೇವೆ. ಬೆಳಗ್ಗೆ ಎದ್ದುಗಟ್ಟೆನ ಖಾಲಿ ಹೊಟ್ಟೆಲಿ ಸೊಪ್ಪು ತಿಂದಿರ್ತಾಳೆ. ಇನ್ನೊಂದು ಟೈಮು ಪಾಲಕ್ ಸಾಂಬಾರು, ಹಿಂಗೆ ಪಾಲಕ್ ರೈಸು, ಪಾಲಕ್ ಪಲ್ಯ, ಸೊ ಹಿಂಗೆ ಮಾಡಿ ಕೊಟ್ಟಿರ್ತೀವಿ. 1 ವರ್ಷದ ಬರ್ತಡೇಕನ ಹಿಂಗಂತಂದು ಹೇಳ್ತಿ ಅಮ್ಮ. ಇವಾಗ 1 ತಿಂಗಳಾಗನ 1ನೇ ತಿಂಗಳು ಬರ್ತಡೆ, ಕೂಸಿಗೆ 2 ತಿಂಗಳಾಗನ 2ನೇ ತಿಂಗಳು ಬರ್ತಡೆ, 3ನೇ ತಿಂಗಳು ಬರ್ತಡೆ, 12 ತಿಂಗಳು ಆಗೋ ಮಟ್ಟ ಬರ್ತಡೆ ಮಾಡ್ತಾರೆ ಅಮ್ಮ. ಈಗ ಹೇಳಮ್ಮ. ನೀನ ಉಣಿಸ್ಬೇಕಂತ ಅಮ್ಮ ಅವಾಗ ಏನ ಅದಕ್ಕ ಕುಂತಾನಂತ, ನಮ್ಮ ಅಮ್ಮ ಉಣಿಸ್ತಾಳ ಅಂತೇಳಿ. ನೋಡ್ರಿ ಎಲ್ಲಾರ್ದು ಊಟ ಆಗಿ ನಾಕತ್ತಮ್ಮ. ಈಗ ಲಾಸ್ಟಿಗೆ ಇವ್ರು ಉಣ್ಣಾಕತ್ತಾರ ನೋಡ್ರಿ. ನಾವು ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟು ಆರತಿ ಮಾಡ್ತಾ ಬಂದ್ವಿ. ಓಹೋ ಹಂಗಾರ ನಾರ್ಮಲ್ ಕರ್ ಬರಲ್ಲ ಹುಣ, ಹಂಗಾರ ಬೀಳ್ಬೇಕನ್ನ ಗಜ್ಜ ಅವಾಗ ಬರೋರ. ಇದರ ಆರ್ತಿ ಇಲ್ಲ ಇದ ನಿಮಗ ಆರ್ತಿ ಇಲ್ಲಪ್ಪ ಸ್ಪೆಷಲ್ ಇನ್ವಿಟೇಷನ್ ಇದು.